ಮೀಸಿನ ಅಡಿಗೆ ಎಂಜಿಲ್ ಮಾಡಿ ಸಲುವಾಗಿ ಸ್ವತಃ ತನ್ನ ಮಗನನ್ನು ಕೊಂದಂಥ ದೇವಿ ಬಗ್ಗೆ ಹೇಳ್ತೀನಿ ನೋಡ್ರಿ. ಯಾರು ಅಂತ ಹೇಳಿದ್ರೆ ನಿಂಬಿಕ ದೇವಿ ಅಂತ ಹೇಳಿ ನೀಲೂರು ನಿಂಬಿಕ ದೇವಿ ಅಂತ ಪ್ರಸಿದ್ಧ ಪಡೆದಂಥ ಗುಡಿ ಇವತ್ತು ನಾ ಬಂದಿನಿ. ಎಲ್ಲಿ ಅದ ಅಂತ ಹೇಳಿದ್ರೆ ಊರ್ಲಿಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೆ ಈ ನಿಂಬಿಕ ದೇವಿ ದೇವಸ್ಥಾನ ಅದ. ಸುತ್ತಮುತ್ತ ವಾತಾವರಣ ಯಾವ ರೀತಿ ಅದ ಅಂತ ಹೇಳಿದ್ರೆ ಪೂರಾ ಕಾಡಿನ ಒಳಗದ ಈ ದೇವಸ್ಥಾನ ಅದ. 12ನೇ ಶತಮಾನದಲ್ಲಿ ಅನುಭವ ಮಂಟಪ ಭೇಟಿ ಕೊಟ್ಟಂತ ಶರಣರಲ್ಲಿ ನಿಂಬಿಕ ದೇವಿ ಒಬ್ಬರಾಗಿರ್ತಾರೆ. ಈ ನಿಂಬಿಕ ದೇವಿ ಭಕ್ತಿ ಯಾವ ರೀತಿ ಅದ ಅಂತ ಹೇಳಿದ್ರೆ ಪ್ರತಿದಿನ ನಿತ್ಯ ಸ್ವಾಮಿಗಳಿಗೆ ಊಟ ಮಾಡಿಸಲಾರದೆ ತಾವು ಮಾಡ್ತಿರಲ್ಲ ಅಂತ ಈ ರೀತಿ ಭಕ್ತ ನಿಂಬಿಕ ದೇವಿ ಆಗಿರ್ತಾಳೆ. ಒಂದು ದಿನ ಏನಾಗಿರ್ತಾಳೆ ಅಂತ ಹೇಳಿದ್ರೆ ಶಿರಿಯಾಳ ತನಗಂತ ಭಕ್ತ ದೊಡ್ಡ ಯಾರು ಇಲ್ಲ ಅಂತ ಹೇಳಿ ಶಿವನಿಗೆ ಅಂತ ಹೇಳಿ ಜಂಬ ಕಚ್ಕೊಂಡು ಇರ್ತಾನೆ. ಆ ಟೈಮ್ನಾಗ ಶಿವ ಏನಂತ ಹೇಳಿದ್ರೆ ನಿನಗಂತ ದೊಡ್ಡ ಭಕ್ತಿ ಹಳಾರ ಬಾ ತೋರಿಸ್ತೇನೆ ಅಂತ ಹೇಳಿ ನಿಂಬಿಕ ದೇವಿ ಹತ್ತಿರ ಕರ್ಕೊಂಡು ಹೋಗಿ ಬರ್ತಾರೆ. ಕೆಲವೊಂದು ಆಟಗಳು ಮಾಡ್ತಾರೆ, ಹೆಂಗಾದರೂ ಮಾಡಿ ನಿಂಬಿಕ ದೇವಿ ಭಕ್ತಿ ಹಾಳು ಮಾಡ್ಬೇಕಂತ ಹೇಳಿ ನಿಂಬಿಕ ದೇವಿ ಮಗನಿಗೆ ನಿಮ್ಮ ಊಟ ಮಾಡ್ಯಾರ ಹೋಗು ಊಟ ಮಾಡಾದ್ಮ್ಯಾಗ ಆ ಮಗ ಊಟ ಮಾಡ್ತಾನಂತ ಮಾಡಿದ ಸಿಟ್ಟಿಗೆ ಬಂದು ನಿಮ್ಮ ಮೀಸರಡಿಗೆ ಊಟ ಯಾವ ರೀತಿ ಎಂಜಾಯ್ ಮಾಡಿದ ಅಂತ ಹೇಳಿ ಆ ಮಗನಿಗೆ ಒಬ್ಬ ಒನಕೆ ತೊಗೊಂಡು ಹೊಡಿತಾಳೆ. ಅದು ಆದ್ಮೇಲೆ ಇಬ್ಬರು ಬಂದು ಜಂಗಮ ರೂಪದಲ್ಲಿ ಶಿರಿಯಾಳ ಮತ್ತು ಶಿವ ಇಬ್ಬರು ಒಂದು ಊಟಕ್ಕೆ ಬಂದು ಕುಂತಾಗ ಶಿವ ಹೇಳ್ತಾನೆ, ಮಕ್ಕಳು ಇಲ್ಲದ ಮನೆಯೊಳಗೆ ನಾ ಊಟ ಮಾಡಲ್ಲ ಅಂತ ಹೇಳಿ ಹೇಳಿದಾಗ ಎಲ್ಲ ಮಾಡಿರುವಂಥ ಕಾರ್ಯಗಳು ನೀ ಮಾಡಿ ಈಗ ಮಕ್ಕಳು ಇರಲಾರ್ದ ಮನೆಯೊಳಗೆ ನೀವು ಊಟ ಮಾಡಲ್ಲ ಅಂತ ಹೇಳಿ ಶಿವನಿಗೂ ಕೂಡ ಒನಕೆ ತೊಗೊಂಡು ಎತ್ತಾಳೆ. ಈ ದೇವಿ ಆ ಸಮಯದೊಳಗೆ ಶಿವ ನೀ ಮನೆ ಕರಿತೀನಿ ಅಂತ ಹೇಳಿ ಮಗನಿಗೆ ಕರೆದಾಗ ಸತ್ತಿರುವಂಥ ಮಗ ಜೀವಂತ ಬಂದು ಇರ್ತಾನ ಅಂತ ಇದೇ ರೀತಿ ನಾನಪ್ಪಗಳು ಈ ದೇವಿ ಹೇಳ್ತಾರೆ. ಇಲ್ಲಿ ಹಿರಿಯರು ಏನು ಹೇಳ್ತಾರೆ ಕೇಳಂಬರಿ. ತುಂಬ ಧನ್ಯವಾದಗಳು. ಶರಣಾರ್ಥಿ ಹಿರಿಯರೇ ಬರ್ತಾರೆ. ಹಾಂ ಹೇಳ್ರಿ. ಈಕಿನ ಮಗ ಸುಕುಮಾರಿ. ಹಾಂ ರೀ. ಸುಕುಮಾರನ ಈಕಿ ಭಾಳ ಬಡತಾನ ಇತ್ತು. ಈಕಿಂದು ಹಾಂ ಬಡತಾನ ಇತ್ತು. ಹಿಂಗ ಅಲ್ಲಿ ಮಂದಿ ಕೂಲಿ ನಾಲಿ ಮಾಡಿ ಹಿಂಗ ಗಂಡಗ ಮಗನಿಗೆ ಸಲ್ತಿಳು. ಹಾಂ ಸಲಿತಳು. ಮುಂಜಾನೆ ಏನ್ ಮಾಡ್ತಳು, ಸ್ವಾಮಿಗಳ ಪೂಜೆ ಮಾಡಿ ನಿಂಗಕ್ಕೆ ನೀರು ಹಾಕಿ ಅಡಿಗೆ ಮಾಡಿ ಸ್ವಾಮಿಗಳ ಊಟ ಮಾಡ್ತಳು ದಿನ. ದಿನ ಮಾಡ್ಸನ್ ಕಾಲಾಗ ಒಂದಿನ ಏನ್ ಮಾಡ್ದ ಪರಮಾತ್ಮ ಊಟಕ್ಕೆ ಬರ್ತೇವ ತಂದಕ್ಕಿಗೆ ಬರ್ರಿ ಅಂದ. ಅಂದ್ಕೇಸಿ ಮನಿ ಮಾರ್ ಸಾರಿಸಿ ಎಲ್ಲ ಹೋಳ್ಗಿ ಎಲ್ಲ ಮಾಡಿ ಬುಟ್ಟಿ ತುಂಬಿಟ್ಟು ಮತ್ತ ಪಾಸ್ ಪೂಜೆ ಮಾಡ್ಬೇಕಂತ ನೀರಿಗೆ ಹೋಗ್ಯ ಬಿದ್ದಿತ್ತು. ನೀರಿಗೆ ಹೋಗಾನ ಮಗ ದನ ಕೈಲಿಕ್ ಹೋಗ್ಯಾನ್ರಿ. ಮಗ ದನ ಕೈಲಿಕ್ ಹೋಗ್ಯಾನ. ಅವ್ರೇನಂದಾರ, ನಿಮ್ಮ ಅಪ್ಪ ನಿಮ್ಮ ಅವ್ವ ಹೋಳ್ಗಿ ಮಾಡ ಮತ್ತ ತಿನ್ ಹೋಗ ತಂದಾರ. ಹೊಲಪ್ಪ ನಮ್ಮವ್ವ ಹೋಳ್ಗಿ ಊಟ ಮಾಡ್ಬಿಡ್ತಾಳ, ಮೊದಲ ಜಂಗಮ್ ಉಣಿಸಿ ಊಟ ಮಾಡಿಸ್ತಾಳಕಿ ಅಂದ. ಇಲ್ಲಿ ನೀವು ಉಣೇಬೇಕಂದ್ರು. ನಾನ ಪಾರಿಗೆ ಏನ್ ಮಾಡ್ರಿ ಬೇಕತ್ಲ ನಾವ್ ದನ ಕಾಯ್ತೆ ನೀವ್ ಹೋಗತ್ತಂದಾರ. ಅದ್ ಬಂತದ. ಬಂದ ಕೇಸಿ ಕಾಲ ಮತ್ ತಕೊಂಡ್ ಹೋಳ್ಗಿ ಹಿಂಗ್ ಕಟ್ಟ ಮಾಡೋದಕ್ಕೆ ಆಕಿ ನೀರ್ ತೊಗೊಂಬಂದಾಳ್ರಿ. ನೀರ್ ತೊಗೊಂಬರಾನ ಏನ್ ಮಾಡ್ದಪ್ಪ ನೀ ಏನ್ ಗಾತ ಮಾಡ್ದೈತೆ ಕೊಡನೆ ಎತ್ತಿ ಒಕಾಟಿ ಮತ್ತ ಮನಿ ಮಾರ್ ಸಾರಿಸಿ ಆ ಪಾರನ್ ತೆಲಿ ಒಡೆದು ಚಾಪ್ಯಾ ಸುಳಿ ಹೊಡೆದು ಆಕಳು ದಾಣೆಗಿಟ್ಟು ಎಲ್ಲ ಮಾಡಿ ಮತ್ ದೂಸರ ಅಡಿಗೆ ಮಾಡ್ದವ್. ಅಡಿಗೆ ಮಾಡಿ ಮತ್ತ ಬರ್ರಿ ಊಟಕ್ಕಂದ ಬಂದಾರ ಭಕ್ತ ಸಿರಾಳದೆಲ್ಲರು. ಬಂದ ಕೇಸಿ ನಾವ್ ಊಟ ಮಕ್ಳು ಇದ್ದಿ ಮನ್ಯಾಗ ಊಟ ಮಾಡ್ತಾ ಇಲ್ಲಿ ಮಾಡಲ್ಲ ಅಂದಾರ ಅವ್ರು. ಇಲ್ಲಿಲ್ಲ ನೀವು ಊಟ ಮಾಡೇಬೇಕಂದ್ರ ಇದ್ದಿನ ಮಗನಿಗೆ ಕೊದ್ದಿ ಅಡಿಗೆ ಮಾಡಿ ನಾ ಎಲ್ಲಿದು ಮಾಡ್ಲಿ ಮತ್ತೊಂದ್ ಮಗ ತರ್ಲಿ ಅಂದಾರ. ಇಲ್ಲಿಲ್ಲ ಮಗ ಇದ್ರೆ ಊಟ ಮಾಡ್ತಾ ಇಲ್ಲ ಮಾಡಲ್ಲ ಅಂದಾರ. ನೀವ್ ಕರೀರಿ ಇಲ್ಲ ನೀ ಕರಿ ಅಂದಾರ. ಸುಕುಮಾರ 3 ಸಾರಿ ಬರ ನಾ ಕರ್ದಾಡ್ರಿ. ಬಂದ ಕೇಸಿ ಅವ್ರ ಕೂಡ ಉಳ್ಳು ಉಂಡ್ತಾನ. ನೀನು ಉಣ್ತೇನ ಒಣಕಿಲಿ ಹೊಡ್ಲೈತೆ ಒಣಕಿ ಕೈ ಹಿಡ ತೈತಾಗಿ ಒಣಕಿ ಕುಡ್ದಾರ. ಈಕಿ ಮೊದಲ ಊರಾಗಿದ್ರಿ ನಿಂಬ್ಯಾಕ. ಊರಾಗಿರನ ಆಕಿ ಹಿಂಗ ಮೋಸ ಪೀಸ ಏನು ನಡ್ದಿಲ್ರಿ. ಅಂದ್ರ ಪರಮಾತ್ಮ ಬಂದ್ಮಗೆ ಪರಮಾತ್ಮ ಈಕಿ ಆಟ ನಿಂದ್ರಿಸ್ಯಾಡ್ರಿ. ಪರಮಾತ್ಮನ ಕಿತ್ತ ಹೆಚ್ಚಿಗೆ ಆಡ್ರಿಕಿ. ನೀ ನನಕ ಹೆಚ್ಚಿಗೆ ಆದಿಲ್ಲ ನಿಂಬ್ಯಾಕಂದ ನಾವು ಭಕ್ತಿ ಹೊಲ್ದ ನಾವು ಭಕ್ತಿ ಮೆಚ್ಚಿದಾರ. ಇದು ನಾಟಕ ಆತದ್ರಿ. ಈಕಿಂದು ಪವಾಡಗಳು ಇವೆಲ್ಲ ಕತ್ತಿ ಬಾಳ ಅವರಪ್ಪ ನಮ್ಗೆ ಗೊತ್ತಿಲ್ಲ. ಅಂದ್ರ ಪರಮಾತ್ಮ ಒಳಗ ಮಕ್ಳು ಬಂದಾರ. ಅವ ಮತ್ತ ಸತ್ತಿದ ಆಕಳಿಗೆ ಈಕಿನ ಆಕಳ ದಿನ ಮೈಸೂಕ್ ಹೋಯ್ದ್ರು. ಈಕಿನ ಆಕಳ ಹಾಲು ಅವ್ರ ಅಣ್ಣ ಕಡ್ದು ಒಂದ್ ಆಕಳ ಕಡ್ದು ಕೇಸಿ ಅಡಿಗೆ ಮಾಡೋದು ಮಟ್ಟದು ಹಿಂಗ್ ಮಾಡ್ಕತ್ತದಿ. ಈಕಿ ಫಸ್ಟ್ ಅಲ್ಲಿ ದರ್ಗಾದೇವ್ರ ಗುಡಿಯಾಗ ನೋಡ್ರಿ. ಈಕಿನ ತಳ ಅಲ್ಲೇ ಐತ್ರಿ. ನನಗೆ ಎಣ್ಣನ್ ಜಾಗ ತೋರ್ಸು ಅಂತ ಜಾಗನಾಗ ನಂಗೆ ನಡೆಯಲ್ಲ ಮೋಸ. ನಂಗೆ ಜಾಗ ತೋರ್ಸ ನೀನ್ ನೆನ್ಪ್ ಬಂದ ನೆಂದಾಳ. ಆಕಿನ ಆಕಳು ಜೀವನ ನನ್ನ ಆಕಳು ಹೆಂಗಿತ್ತು ಹಂಗ ಮಾಡ್ಕೊಡು ಅಂದ್ ಮಾ ಜೀವದಂತ ಮಾಡಿ ಆಕಳು ಮಾಡಿ ಈ ಕಟ್ ಹಚ್ಚಬಟ್ಟ. ಆಯ್ತು ಥ್ಯಾಂಕ್ಸ್ ರೀ.